ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಕಳೆದ ವಾರ ನೆಲಮಂಗಲ ಹೈವೇನಲ್ಲಿ ಆದ ಅತ್ಯಂತ ಭಯಾನಕ ದುರ್ಘಟನೆಯಲ್ಲಿ ಉದಯೋನ್ಮುಖ ಸಾಫ್ಟ್ವೇರ್ ಇಂಜಿನಿಯರ್ ಚಂದ್ರಂ ಸೇರಿದಂತೆ 6 ಜನ ದುರಂತ ಸಾವು ಕಂಡಿದ್ರು. ಈ ಘಟನೆ ಹಸಿರಿರುವಾಗಲೇ ಮತ್ತೊಂದು ಬ್ಯಾಡ್ ನ್ಯೂಸ್ ಬಂದಿದೆ. ಚಂದ್ರಂ ಅವರ ತಂದೆ ಕೂಡ ಸಾವನ್ನಪ್ಪಿದ್ದಾರೆ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಮಗನ ಸಾವಿನ ನೋವು ಚಂದ್ರಂ ಅವರ ತಂದೆಯನ್ನ ಬಲಿ ಪಡೆದಿದೆ. ಕಳೆದ ಡಿಸೆಂಬರ್ 22ರಂದು ನಡೆದಿದ್ದ ಆಕ್ಸಿಡೆಂಟ್ನಲ್ಲಿ ಮಗ, ಸೊಸೆ, ಮೊಮ್ಮಕ್ಕಳ ಸಾವಾಗಿತ್ತು. ಈ ಸಾವಿನಿಂದ ಚಂದ್ರಂ ತಂದೆ ಆಘಾತಗೊಂಡಿದ್ರು. ಮಗನ ಕೊರಗಿನಲ್ಲೇ ಇದ್ದ ಈರಗೊಂಡ ಯಗಪ್ಪಗೋಳ ನಿಧನರಾಗಿದ್ದಾರೆ. 80 ವರ್ಷದ ಈರಗೊಂಡ ಅವರು ಕುಟುಂಬ ಸದಸ್ಯರ ಸಾವಿನಿಂದ ಜರ್ಜರಿತರಾಗಿದ್ರು. ನಿನ್ನೆ ಸಂಜೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮೊರಬಗಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ನೆಲಮಂಗಲ ಅಪಘಾತದಲ್ಲಿ ಚಂದ್ರಂ, ಗೌರಾಬಾಯಿ, ದೀಕ್ಷಾ, ಧ್ಯಾನ್, ವಿಜಯಲಕ್ಷ್ಮಿ, ಆರ್ಯ ಸಾವನ್ನಪ್ಪಿದ್ರು. ತನ್ನ ಕುಟುಂಬ ಸದಸ್ಯರ ಈ ಘೋರ ಸಾವಿನಿಂದ ಈರಣ್ಣ ಅವರು ಆಘಾತಗೊಂಡಿದ್ರು. ಮೊದಲೇ ವಯೋಸಹಜ ಅನಾರೋಗ್ಯದ ಜೊತೆ ಕುಟುಂಬಸ್ಥರ ಸಾವು ಈರಗೊಂಡರನ್ನ ಕಾಡ್ತಾ ಇತ್ತು. ಇದೇ ಕೊರಗಲ್ಲಿ ಈರಣ್ಣ ಸಾವನ್ನಪ್ಪಿದ್ದಾರೆ. ಶನಿವಾರ ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 48ರ ನೆಲಮಂಗಲ ಬಳಿ ಕಂಟೈನರ್ ಟ್ರಕ್ ಒಂದು ವೋಲ್ವೋ XC90 SUV ಕಾರ್ ಮೇಲೆ ಪಲ್ಟಿಯಾಗಿದ್ರಿಂದ ಭೀಕರ ಅಪಘಾತ ಆಗೋಗಿದೆ. ಕಂಟೈನರ್ ಬಿದ್ದ ತಕ್ಷಣ ಕಾರ್ ಫುಲ್ ಅಪ್ಪಚ್ಚಿ ಆಗೋಗಿತ್ತು. ಹೀಗಾಗಿ ಕಾರ್ನಲ್ಲಿದ್ದವರು ಹೊರಬರಲಾಗದೆ ಸ್ಥಳದಲ್ಲೇ ಅವರ ದೇಹ ಛಿದ್ರ ಆಗೋಗಿತ್ತು. ಹಾಗಾದ್ರೆ ವೋಲ್ವೋ ಕ್ಲೇಮ್ ಮಾಡೋ ಸೇಫ್ಟಿ ಎಲ್ಲಿ ಹೋಯ್ತು? ಅದಕ್ಕೆ ಹೇಳೋದು, ಕಾಲನ್ನ ಕರೆ ಬಂದ್ರೆ ಎಲ್ಲಿದ್ರು ಹೇಗಿದ್ರು ಹೋಗ್ತಾ ಇರ್ಬೇಕಷ್ಟೆ. ಆದ್ರೆ ಇಂಥ ಸಾವು ಯಾರಿಗೂ ಬರಬಾರ್ದು ಕಣ್ರಿ. ಹಾಗಾದ್ರೆ ವೋಲ್ವೋ ಕಂಪನಿ ತನ್ನ ಕಾರ್ ಸೇಫ್ಟಿ ಬಗ್ಗೆ ಏನ್ ಹೇಳುತ್ತೆ, ಅದರ ಕ್ರ್ಯಾಶ್ ಟೆಸ್ಟ್ ಹೇಗಿರುತ್ತೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ. ಹಾಗೆ ಚಂದ್ರಂ ಅವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ಕೊಡ್ತೀವಿ. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ವೋಲ್ವೋ ಕಂಪನಿ ವೆಹಿಕಲ್ ಅತ್ಯಂತ ಸೇಫೆಸ್ಟ್ ವೆಹಿಕಲ್ ಅಂತ ಹೇಳಲಾಗುತ್ತೆ. ಅಲ್ಲದೆ 100 ವರ್ಷದ ಹಿಸ್ಟ್ರಿಯಲ್ಲಿ ವೋಲ್ವೋ ಕಾರ್ನ ಆಕ್ಸಿಡೆಂಟ್ ಆದ್ರೂ ಯಾರೊಬ್ರು ಸತ್ತಿಲ್ಲ ಅನ್ನೋ ರೆಕಾರ್ಡ್ ಕೂಡ ಇದೆಯಂತೆ. ಅಂದಹಾಗೆ ವೋಲ್ವೋ ಬ್ರ್ಯಾಂಡ್ ನಾರ್ಮಲ್ ಬ್ರ್ಯಾಂಡ್ಗಳ ತರ ಅಲ್ಲ. ಬದಲಾಗಿ ಪ್ರತಿ ವರ್ಷ 450ಕ್ಕಿಂತ ಹೆಚ್ಚು ಕಾರ್ಗಳನ್ನ ಕ್ರ್ಯಾಶ್ ಮಾಡಿ ಟೆಸ್ಟ್ ಮಾಡುತ್ತೆ. ಪ್ರತಿಯೊಂದು ಟೆಸ್ಟ್ ಮಾಡೋದಕ್ಕೆ ಮಿನಿಮಮ್ 10 ದಿನ ತಗೊಳುತ್ತೆ. ಇದಿಷ್ಟೇ ಅಲ್ಲ, ಕೆಲವೊಮ್ಮೆ ವೋಲ್ವೋ ಸೇಫ್ಟಿಗೋಸ್ಕರ ತನ್ನ ಕಾರ್ಗಳನ್ನ ಅತಿ ಎತ್ತರದಿಂದ ಕೆಳಗಡೆ ಬೀಳಿಸಿ ಕಾರ್ನ ಸ್ಟ್ರೆಂತ್ ಕೂಡ ಟೆಸ್ಟ್ ಮಾಡುತ್ತೆ. ಅಷ್ಟೇ ಯಾಕೆ, ಅಕಸ್ಮಾತ್ ಟ್ರಕ್ ಕಾರ್ ಮೇಲೆ ಉರುಳಿ ಬಿದ್ರು ಒಳಗಿರೋರಿಗೆ ಏನೂ ಆಗಲ್ಲ ಅಂತ ವೋಲ್ವೋ ಕಂಪನಿ ಟೆಸ್ಟ್ ಮಾಡಿ ಸರ್ಟಿಫೈ ಮಾಡುತ್ತೆ. ಆದ್ರೆ ಮೊನ್ನೆ ಆದ ಘಟನೆ ಇದೆಲ್ಲಕ್ಕೂ ಅಪವಾದ. ಇದನ್ನ ನೋಡಿದ್ರೆ ನಮ್ಮ ಸೇಫ್ಟಿಗೆ ಅಂತ, ನಮ್ಮ ಕುಟುಂಬದ ಸುರಕ್ಷತೆಗೆ ಅಂತ ಕೋಟ್ಯಾಂತರ ರೂಪಾಯಿ ಕೊಟ್ಟು ಖರೀದಿಸುವ ಕಾರ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಆಕ್ಸಿಡೆಂಟ್ನ CCTV ದೃಶ್ಯ ನೋಡ್ತಿದ್ರೆ ಎಂಥವರ ಎದೆ ಛಲ್ ಅನ್ನುತ್ತೆ. ಈ ಅಪಘಾತದಿಂದಾಗಿ ಇಡೀ ಕುಟುಂಬವೇ ಮೃತಪಟ್ಟಿದೆ. ಈ ಆಕ್ಸಿಡೆಂಟ್ ಎಷ್ಟು ಭಯಾನಕವಾಗಿತ್ತಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ರೂ ಅಲ್ಲಿ ಪೂರ್ತಿ ದೇಹ ಇರಲಿಲ್ವಂತೆ. ಎಲ್ಲರ ದೇಹ ಪೀಸ್ ಆಗಿತ್ತಂತೆ. ವೋಲ್ವೋ ಕಾರ್ ಮೇಲೆ ಬಿದ್ದ ಟ್ರಕ್ ಒಟ್ಟು ತೂಕ 51 ಟನ್ ಇತ್ತು ಎನ್ನಲಾಗಿದೆ. ಅಂದ್ರೆ 51,000 kg. ಈ ಕಂಟೈನರ್ ಅಲ್ಯೂಮಿನಿಯಂ ಕಂಬಗಳನ್ನ ತಗೊಂಡು ಹೋಗ್ತಿತ್ತು ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಈ ಘಟನೆಯಲ್ಲಿ 48 ವರ್ಷದ ಚಂದ್ರಂ ಯಗಪಗೋಲ್, 42 ವರ್ಷದ ಗೌರಾಬಾಯಿ, 12 ವರ್ಷದ ದೀಕ್ಷಾ, 12 ವರ್ಷದ ಗ್ಯಾನ್, 36 ವರ್ಷದ ವಿಜಯಲಕ್ಷ್ಮಿ, 6 ವರ್ಷದ ಪುಟ್ಟ ಬಾಲಕ ಆರ್ಯ, ಹೀಗೆ ಒಂದೇ ಕುಟುಂಬದ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದುರಂತ ಅಂದ್ರೆ ಚಂದ್ರಂ ಅವರ ಕುಟುಂಬದ ಜೊತೆಗೆ ಅವರ ಸಹೋದರನ ಮಗು ಮತ್ತು ಹೆಂಡತಿ ಕೂಡ ಸಾವನ್ನಪ್ಪಿದ್ದಾರೆ. ಅಂದ್ರೆ ಚಂದ್ರಂ ಅವರ ಸಹೋದರ ಅಕ್ಷರಶಃ ತನ್ನವರೆಲ್ಲರನ್ನ ಕಳ್ಕೊಂಡು ಒಬ್ಬಂಟಿಯಾಗೋಗಿದ್ದಾರೆ. ಚಂದ್ರಂ ಅವರ ಹಿನ್ನೆಲೆ ನೋಡೋದಾದ್ರೆ ತುಂಬಾ ಬಡ ಕುಟುಂಬದಿಂದ ಬಂದಿದ್ರಂತೆ. ಅವರ ತಂದೆ ತಾಯಿ ಮಾವಿನ ಹಣ್ಣುಗಳನ್ನ ಮಾರಿ ಫೀಸ್ ಕಟ್ಟಿ ಶಾಲೆಗೆ ಕಳಿಸಿದ್ರಂತೆ. ಏನಾದ್ರೂ ಸಾಧನೆ ಮಾಡಲೇಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು, ತಾನು ಬೇರೆಯವರಿಗೆ ಕೆಲಸ ಕೊಡಬೇಕು ಅಂತ ಛಲ ತೊಟ್ಟು ಕಷ್ಟಪಟ್ಟು ಓದಿ IAST ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಎಂಬ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಅಲ್ಲದೆ ಈ ಹಿಂದೆ ಆಟೋಮೋಟಿವ್ ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ 18 ವರ್ಷಗಳಿಂದ ಇತ್ತೀಚೆಗೆ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದಾಗ ಊರಿಗೆ
ಊರಿಗೆ ಹೋಗಿ ಅಪ್ಪ ಅಮ್ಮನನ್ನ ನೋಡ್ಕೊಂಡು ಬಂದಿದ್ರಂತೆ. ಸೂರತ್ಕಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪದವಿ ಪಡೆದಿದ್ದ ಚಂದ್ರಂ ಎಷ್ಟು ಉದಾರ ಮನಸ್ಸಿನವರು ಅಂದ್ರೆ ತನ್ನ ಊರಿನಲ್ಲಿ ಯಾರಾದರೂ BA ಮಾಡಿದ್ರು ಅವರನ್ನ ಕರ್ಕೊಂಡು ಬಂದು ತನ್ನ ಕಂಪನಿಯಲ್ಲಿ ಕೆಲಸ ಕೊಡ್ತಿದ್ರು ಅಂತ ಅವರ ಸಂಬಂಧಿಕರು ಹೇಳಿದ್ದಾರೆ. ಅಲ್ಲದೆ ತನ್ನ ಟೀಚರ್ನ ಮಗನನ್ನ ಕರ್ಕೊಂಡು ಬಂದು ತನ್ನದೇ ಕಂಪನಿಯಲ್ಲಿ ಕೆಲಸ ಕೊಟ್ಟಿದ್ರು. ಅವರು ಎಲ್ಲರನ್ನ ನಮ್ಮವರೇ ಅಂತ ಹೇಳ್ತಿದ್ರು. ಅವರ ಸ್ವಂತ ಊರು ಮಹಾರಾಷ್ಟ್ರ ಬಾರ್ಡರ್ನಲ್ಲಿರುವ ಮೊರಬಿಗಿ, ಸಾಂಗ್ಲಿ ಡಿಸ್ಟ್ರಿಕ್ಟ್ನವರು. ಹಾಗೆ ಚಂದ್ರಂ ಅವರ ಸಂಬಂಧಿಕರಾದ ಉಮೇಶ್ ಮುರಳಿ ಅವರು ಮಾತನಾಡಿ, ಅದೇ ಕಾರ್ನಲ್ಲಿ ತನ್ನ ಹೆಂಡತಿ ಮಕ್ಕಳು ಹೋಗೋದಿತ್ತು. ಹೆಂಗಿದ್ರೂ ಕಾರ್ ಖಾಲಿ ಹೋಗ್ತಿತ್ತು, ರಜೆ ಇರೋದ್ರಿಂದ ಹೋಗಿ ಬರಲಿ ಅಂತ ನಾನು ಅಂದ್ಕೊಂಡಿದ್ದೆ. ರಾತ್ರಿ ಚಂದ್ರಂ ಫೋನ್ ಮಾಡಿದ್ರು. ನನ್ನ ಫೋನ್ ಸೈಲೆಂಟ್ನಲ್ಲಿತ್ತು, ಅದಕ್ಕೆ ನಾನು ಫೋನ್ ಪಿಕ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಬೆಳಗ್ಗೆ ಫೋನ್ ಮಾಡಿದಾಗ ನಾವು ತುಮಕೂರು ಹತ್ರ ಇದ್ದೀವಿ ಅಂದರು. ಅದಕ್ಕೆ ಆಮೇಲೆ ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡಿ ಕಳಿಸಿದ್ರೆ ಆಯಿತು ಅಂತ ಸುಮ್ಮನಾದೆ ಅಂತ ಹೇಳಿದ್ದಾರೆ. 1 ಗಂಟೆ ಅಷ್ಟೊತ್ತರಲ್ಲಿ ಈ ನ್ಯೂಸ್ ಬಂತು ಅಂತ ಕಣ್ಣೀರು ಹಾಕಿದ್ದಾರೆ. ಚಂದ್ರಂ ಅವರು ತುಂಬಾ ಒಳ್ಳೆಯವರು. ವೋಲ್ವೋ ಕಾರ್ ತಗೊಳ್ಳುವಾಗ ಈ ಬ್ರ್ಯಾಂಡ್ ತುಂಬಾ ಒಳ್ಳೆಯದು. 100 ವರ್ಷದಿಂದ ಈ ಬ್ರ್ಯಾಂಡ್ ಇದೆ. ಇವತ್ತಿನವರೆಗೂ ಈ ವೋಲ್ವೋ ಕಾರ್ನಲ್ಲಿ ಯಾರೂ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿಲ್ಲ. ಇದು ಈ ಕಂಪನಿಯ ರೆಕಾರ್ಡ್ ಇದೆ, ಹಿಸ್ಟ್ರಿ ಇದೆ ಅಂತ ಹೇಳಿದ್ರು. ಆ ಮೈಂಡ್ಸೆಟ್ನಲ್ಲೇ ವೋಲ್ವೋ ಗಾಡಿ ತಗೊಂಡಿದ್ದು ಚಂದ್ರಂ ಅವರು ಅಂತ ಅವರ ಸಂಬಂಧಿಕರು ಹೇಳಿದ್ದಾರೆ. ಕ್ರಾಶ್ ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ಗಾಡಿ ತಗೊಂಡಿದ್ದು. ಸುಮ್ಮನೆ ಗಾಡಿ ತಗೊಂಡಿಲ್ಲ. ಅವರು 0 ಇಂದ ಬಂದವರು. CCTV ನೋಡಿದಾಗ ತುಂಬಾ ಬೇಜಾರಾಗ್ತಾ ಇದೆ. ಈ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ವೋಲ್ವೋ ಕಂಪನಿಯವರು ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಮೇ ಬಿ 50 ಟನ್ ಕಂಟೈನರ್ ವೇಟ್ ಇಂದ ಹೀಗೆ ಆಗಿರಬೇಕು. ಒಂದ್ ವೇಳೆ ಖಾಲಿ ಇದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ವೋಲ್ವೋ ಗಾಡಿನೇ ಚಾಪೆ ಥರ ಆಗೋಗಿದೆ ಅಂದ್ರೆ ನಾರ್ಮಲ್ ಕಾರ್ ಹೇಗಿರ್ತಿತ್ತು ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಈ ಥರ ಕ್ರ್ಯಾಶ್ ನಾನು ಯಾವತ್ತೂ ನೋಡಿಲ್ಲ. ಅವರು ಹೊಸ ಗಾಡಿ ತಗೊಂಡು ಊರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರು. ಶಾಂತಿ ಮಾಡಿಸೋಕೆ ಊರಿಗೆ ಹೋಗಿ ಬಂದಿದ್ರು. ಈ ಸಾವು ನಂಬೋಕೆ ಆಗ್ತಿಲ್ಲ ಅಂತ ಚಂದ್ರಂ ಸಂಬಂಧಿ ಹೇಳ್ತಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂದಾಗ ಆ ಗಾಡಿಯಲ್ಲಿರೋರು ಸಾಯೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರೆಲ್ಲ ವೋಲ್ವೋ ಗಾಡಿಯಲ್ಲಿದ್ದಾರೆ ಅಂತ ಹೇಳಿದ್ದೆ. ಆಗ ಅಲ್ಲಿದ್ದವರು ಇಲ್ಲ, ಎಲ್ಲರ ಡೆತ್ ಆಗಿದೆ ಅಂತ ಹೇಳಿದ್ರು. ಆಗ ನ್ಯೂಸ್ ಚಾನೆಲ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ಆಗ ಚಂದ್ರಂ ತಮ್ಮನಿಗೆ ಫೋನ್ ಮಾಡಿ ಗಾಡಿ ನಂಬರ್ ಕನ್ಫರ್ಮ್ ಮಾಡಿಕೊಂಡೆ. ಅವರು ಗಾಬರಿಯಲ್ಲಿದ್ರು. ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ಅಂತಾರೆ ಅವರ ಸಂಬಂಧಿ. ಮೃತಪಟ್ಟಿರುವ 48 ವರ್ಷದ ಚಂದ್ರಂ ಅವರ ಕಂಪನಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರಂತೆ. 2018ರಲ್ಲಿ ಚಂದ್ರಂ ಅವರು ಈ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ರು. ತಮ್ಮ ಬಾಸ್ನ ಕಾರ್ ಈ ರೀತಿ ಆಕ್ಸಿಡೆಂಟ್ ಆಗೋಗಿದೆ. ಈ ಆಕ್ಸಿಡೆಂಟ್ನಲ್ಲಿ ಚಂದ್ರಂ ಸಾವನ್ನಪ್ಪಿದ ಸುದ್ದಿ ಕೇಳಿದ ತಕ್ಷಣ ಎಲ್ಲಾ ಸಿಬ್ಬಂದಿ ಶಾಕ್ ಆಗಿದ್ರು. ಈ ಸುದ್ದಿ ಸುಳ್ಳಾಗ್ಲಿ ಅಂತ ಬೇಡ್ಕೊಳ್ತಾ ಇದ್ರು. ಸ್ಟಾಫ್ ಎಲ್ಲ ಅರ್ಧಕ್ಕೆ ಕೆಲಸ ನಿಲ್ಲಿಸಿ ಸ್ಥಳಕ್ಕೆ ಓಡೋಡಿ ಬಂದಿದ್ರು. ಅಲ್ಲದೆ ಇತ್ತೀಚೆಗೆ ಹೊಸ ಆಫೀಸ್ ಓಪನ್ ಮಾಡಲು ಡಿಸೈಡ್ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ನಿನ್ನೆ ರಾತ್ರಿ ಅಷ್ಟೇ ಸಿಬ್ಬಂದಿ ಜೊತೆ ಚಂದ್ರಂ ಮೀಟಿಂಗ್ ಮಾಡಿ ತಾನು ಹೊರಗೆ ಹೋಗ್ತಿದ್ದು ಸ್ವಲ್ಪ ದಿನ ಆಫೀಸ್ಗೆ ಬರೋದಿಲ್ಲ ಅಂತಾನು ಹೇಳಿದ್ರಂತೆ. ಇನ್ನು ಇದೇ ವರ್ಷ ಅಕ್ಟೋಬರ್ 21ಕ್ಕೆ ಚಂದ್ರಂ ಕುಟುಂಬ ಹೊಸ ವೋಲ್ವೋ ಕಾರನ್ನ ತಗೊಂಡಿದ್ರು. ಶೋರೂಮ್ನಲ್ಲೇ ಕೇಕ್ ಕಟ್ ಮಾಡಿ ಖುಷಿಯಾಗಿದ್ರು. ತಾನು ಕಷ್ಟಪಟ್ಟು ದುಡಿದು ತನ್ನ ಕನಸಿನ ಕಾರ್ ತಗೊಂಡ ಖುಷಿಗೆ ಮಗಳು ತಂದೆಗೆ ಕೇಕ್ ತಿನ್ನಿಸಿ ಸಂಭ್ರಮ ಪಟ್ಟಿದ್ಲು. ಇದಾದ ನಂತರ ಕೋಲ್ಡ್ ಡ್ರಿಂಕ್ ಕುಡಿದು ಎಂಜಾಯ್ ಮಾಡಿದ್ರು. ಇಡೀ ಕುಟುಂಬದ ಖುಷಿಗೆ ಪಾರವೇ ಇರಲಿಲ್ಲ. HSR ಲೇಔಟ್ ಮನೆಯ ಅಡ್ರೆಸ್ ಕೊಟ್ಟು ಬೆಂಗಳೂರಿನ RTOನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಚಂದ್ರಂ ಅಪ್ಪ ಅಮ್ಮನಿಗೆ 3 ಜನ ಮಕ್ಕಳು. ಅಕ್ಕ, ಚಂದ್ರಂ ಮತ್ತು ತಮ್ಮ. ಚಂದ್ರಂ ಮಧ್ಯದವರು. ತಮ್ಮನ ಹೆಂಡತಿ ಮತ್ತು ಮಗಳು ಸತ್ತೋಗಿದ್ದಾರೆ. ಈಗ ತಮ್ಮ ಒಬ್ಬಂಟಿಯಾಗ್ಬಿಟ್ಟಿದ್ದಾನೆ. ತಮ್ಮನಿಗೆ ಒಬ್ಬಳೇ ಮಗಳಿದ್ದದ್ದು. ಇದೀಗ ಕುಟುಂಬದ 3 ಮಕ್ಕಳು ಸಾವನ್ನಪ್ಪಿದ್ದು ಇಡೀ ಕುಟುಂಬವೇ ಸರ್ವನಾಶ ಆಗೋಗಿದೆ ಅಂತ ಕುಟುಂಬದವರು ಕಣ್ಣೀರು ಹಾಕ್ತಿದ್ದಾರೆ. ಒಟ್ನಲ್ಲಿ ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದ ಚಂದ್ರಂ ಅಲ್ಲಿ ರಿಸೈನ್ ಮಾಡಿ ತನ್ನದೇ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಬಾಷ್ ಕಂಪನಿಗೆನೆ ಸಾಫ್ಟ್ವೇರ್ ವರ್ಕ್ ಮಾಡಿ ಕೊಡ್ತಿದ್ರು. ಸುಮಾರು 300 ಜನರಿಗೆ ಚಂದ್ರಂ ಕೆಲಸ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಯಾರಿಗೂ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ. ತುಂಬಾ ಒಳ್ಳೆ ಮನುಷ್ಯ ಅಂತ ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಈ ಅಪಘಾತದ ಬಗ್ಗೆ ಜಾರ್ಖಂಡ್ ಮೂಲದ ಲಾರಿ ಡ್ರೈವರ್ ಆರಿಫ್ ಮಾತಾಡಿದ್ದಾರೆ. ಡಾಬಸ್ಪೇಟೆಯಿಂದ ಬೆಂಗಳೂರಿನ ಬೈಪಾಸ್ ಕಡೆ ನಾನು ಬರ್ತಿದ್ದೆ. ನಾನು ಸ್ಲೋಲಿ ಬ್ರೇಕ್ ಹಾಕ್ತಾ ಮುಂದೆ ಹೋಗ್ತಿದ್ದೆ. ಆವಾಗ ಈ ಕಡೆಯಿಂದ ಸ್ಪೀಡಲ್ಲಿ ಒಬ್ಬ ಕಾರ್ನವನು ಬಂದು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟ. ಅವನನ್ನ ಬಚಾವ್ ಮಾಡೋಕೆ ಹೋಗಿ ನಾನು ರೈಟ್ಗೆ ಲಾರಿ ತಗೊಂಡೆ. ರೈಟ್ ಸೈಡ್ ಇಂದಾನು ಒಂದು ದೊಡ್ಡ ಟ್ರಕ್ ಬರ್ತಿತ್ತು. ಅದಕ್ಕೆ ರೈಟ್ ತಗೊಂಡ್ಮೇಲೆ ಲೆಫ್ಟ್ ತಗೊಂಡೆ. ಆ ಟ್ರಕ್ನ ಬಚಾವ್ ಮಾಡೋಕೆ ಹೋಗಿ ಮತ್ತೆ ಲೆಫ್ಟ್ ತಗೊಂಡೆ. ಹೀಗೆ ಲೆಫ್ಟ್ ತಗೊಂಡಾಗ
ಗಾಡಿ ಡಿವೈಡರ್ ಇಂದ ಮುಂದಿನ ರಸ್ತೆಗೆ ಪಲ್ಟಿ ಆಗೋಯ್ತು. ನನ್ನ ಲಾರಿ ಕಾರ್ ಮೇಲೆ ಬಿದ್ದೋಯ್ತು. ಈ ಘಟನೆಯಲ್ಲಿ 6 ಜನ ಸತ್ತು ಹೋಗಿದ್ದಾರೆ. ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ನನ್ಗೇನೂ ಗೊತ್ತಿಲ್ಲ ಅಂತ ಜಾರ್ಖಂಡ್ ಮೂಲದ ಲಾರಿ ಚಾಲಕ ಆರಿಫ್ ಹೇಳಿದ್ದಾರೆ. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರು ಹಾಗೂ ತುಮಕೂರು ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತಿದ್ದ ವೇಳೆ ಆದಂತಹ ತೊಂದರೆಗಳನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಬಳಿ ಹೇಳಿದ್ದೆ. ಈ ಕುರಿತು ಸವಿಸ್ತಾರವಾಗಿ ಪತ್ರವನ್ನೂ ಸಹ ಬರೆದಿದ್ದೆ. ಎಷ್ಟು ಕಾಮಗಾರಿ ಆಗಿದೆ ಎಂಬ ಬಗ್ಗೆ ಎಲ್ಲವನ್ನೂ ಹೇಳಿದ್ದೆ. ನವೆಂಬರ್ 20ರಂದು ಅಧಿಕಾರಿಗಳನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದೆ. ಹೆದ್ದಾರಿಯ ಬಗ್ಗೆ ಸಂಪೂರ್ಣ 8-10 ಪೇಜ್ ವರದಿಯನ್ನ ನಮ್ಮ ಅಧಿಕಾರಿಗಳು ನೀಡಿದ್ರು. 3 ವರ್ಷದಲ್ಲಿ 256 ಜನ ಸಾವನ್ನಪ್ಪಿದ್ದಾರೆ. ಎಲ್ಲಿ ಅಪಘಾತಗಳು ಆಗ್ತಿದ್ವು ಅದೇ ಸ್ಥಳದಲ್ಲಿ ಪದೇ ಪದೇ ಆಗ್ತಾ ಇವೆ. ಜನವರಿ 2ರಿಂದ ಕಾಮಗಾರಿಯನ್ನ ಪ್ರಾರಂಭ ಮಾಡಲಾಗುವುದು. ಯುದ್ಧೋಪಾದಿಯಲ್ಲಿ ಕಾಮಗಾರಿಯನ್ನ ನಡೆಸಿ ಮುಂದಿನ 4-5 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಒತ್ತಡ ತಂದಿದ್ದೇನೆ. ನೆಲಮಂಗಲದಿಂದ ತುಮಕೂರು ಜಿಲ್ಲೆಯ ಊರುಕೆರೆವರೆಗೂ 6 ಪಥದ ರಸ್ತೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ ಅಂತ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಇಡೀ ಕುಟುಂಬದ ಸಾವಿಗೆ ಯಾರನ್ನ ದೂರಬೇಕು? ಡೇ ಟೈಮಲ್ಲಿ ಹೆವಿ ಲೋಡೆಡ್ ವೆಹಿಕಲ್ಗಳು ರಸ್ತೆಗೆ ಬರಬಾರ್ದು ಅಂತ ನಿಯಮವಿದ್ರೂ ಲಾರಿಗಳು ರಸ್ತೆಗೆ ಬರ್ತಿವೆ. ಇದನ್ನ ನೋಡಿಯೂ ಕೆಲವು ಟ್ರಾಫಿಕ್ ಪೊಲೀಸರು ಎಂಜಲು ಕಾಸಿನ ಆಸೆಗೆ ಬಿದ್ದು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾರೆ. ಹೆದ್ದಾರಿ ಅಂತ ಹೇಳ್ತೀವಿ, ಆದ್ರೆ ಯಾವುದೋ ಕುಗ್ರಾಮದ ರಸ್ತೆ ಥರ ಇದೆ. ಮನ್ಸಿಗೆ ಬಂದಂಗೆ ಟೋಲ್ ವಸೂಲಿ ಮಾಡ್ತಾರೆ. ಸರಿಯಾಗಿ ವ್ಯವಸ್ಥೆ ಮಾಡಲ್ಲ. ಓವರ್ ಸ್ಪೀಡ್ ಹೋಗ್ತಿದ್ರು ಅಂತ ಕೆಲವರು ಹೇಳ್ತಾರೆ. ಹಾಗಾದ್ರೆ ಚಾಲಕನ ತಪ್ಪ? ಮುಂದೆ ಬರ್ತಿದ್ದ ಕಾರ್ನ ತಪ್ಪಿಸೋಕೆ ಹೋಗಿ ಟ್ರಕ್ನ ಸೈಡ್ಗೆ ಎಳ್ದೆ. ಆಗ ನಿಯಂತ್ರಣ ತಪ್ಪಿ ಪಲ್ಟಿ ಆಯ್ತು ಅಂತ ಟ್ರಕ್ ಡ್ರೈವರೇ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಟ್ರಕ್ ಡ್ರೈವರ್ ತಪ್ಪ? ತಪ್ಪು ಯಾರದ್ದು ಏನು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ನಿಜ. ಆದ್ರೆ ಏನೇ ಆದ್ರೂ ಹೋದ ಜೀವ ವಾಪಸ್ ಬರುತ್ತಾ? ಸಾವಿನ ಕರೆ ಬಂದಾಗ ಎಲ್ಲರೂ ಹೋಗ್ತಿರ್ಬೇಕು ನಿಜ. ಆದರೆ ಇಂಥ ಘೋರ ಸಾವು ಯಾರಿಗೂ ಬಾರದಿರಲಿ. ಓಂ ಶಾಂತಿ.